ಆ ತಪ್ಪುಗಳನ್ನು ಮತ್ತೆ ತಿರುಗಿ ಮಾಡಬಾರ್ದು. ಆ ತಪ್ಪುಗಳನ್ನು ಯಾವತ್ತು ಯಾವ ಸಂದರ್ಭದಲ್ಲಿ ಒಪ್ಪಿಕೊಂಡಿವೋ ಅವತ್ತೇ ಅದೇನಾಗಬೇಕು, ವಧಿಸಲ್ಪಡಬೇಕದು. ಅವತ್ತೇ ಅದು ಸತ್ತು ಹೋಗ್ಬೇಕದು. ಅವತ್ತೇ ಅದು ಆ ದಿನಕ್ಕೆ ಅದು ಕಂಪ್ಲೀಟ್ ಆಗಿ ನಿನ್ನ ಜೀವನದಲ್ಲಿ ಅದರ ನಿರ್ನಾಮ ಆಗಬೇಕು. ಮತ್ತೆ ಯಾವತ್ತೂ ಕೂಡ ಅದನ್ನ ನೆನಪು ನೀನು ಮಾಡಿಕೊಳ್ಬಾರ್ದು. ಇದು ದೇವರ ನಿಯಮ ಇಸ್ರಾಯೇಲರಿಗೆ. ಇಲ್ಲಿರುವಂಥ ನೀವುಗಳು ಇವತ್ತು ಅನುಭವಿಸುವಂಥ ಈ ಕಷ್ಟಕ್ಕೆ, ಈ ಸಮಸ್ಯೆಗಳಿಗೆ, ಈ ಶೋಧನೆಗಳಿಗೆ ಕಾರಣ ಏನಂದ್ರೆ, ನಂಬರ್ 1 ನಾನು ಹೇಳಿದ ಪ್ರಕಾರವಾಗಿ ನಾವು ಮಾಡುವಂಥ ಪ್ರತಿಯೊಂದು ತಪ್ಪುಗಳಿಂದ. ಎರಡನೇದಾಗಿ ಪದೇ ಪದೇ ಮಾಡುವಂಥ ತಪ್ಪುಗಳಿಂದ. ತಪ್ಪಂತ ಗೊತ್ತಿದ್ದು ಮತ್ತೆ ಮಾಡ್ತೀನಿ, ಇದು ಸರಿಯಲ್ಲ ಅಂತ ಗೊತ್ತಿದ್ದು ಮತ್ತೆ ಮಾಡ್ತೀನಿ. ಇದು ಅವಿಧೇಯತೆ ತಪ್ಪಂತ ಗೊತ್ತಿದ್ದು ಅವಿಧೇಯತೆ ತೋರಿಸ್ತೇವೆ. ಇದು ವಂಚನೆ ಮಾಡೋದು ತಪ್ಪಂತೇಳಿ ಮತ್ತೆ ವಂಚನೆ ಮಾಡ್ತೇವೆ. ನನ್ನ ಬಾಯಿಂದ ಬರುವಂಥ ಮಾತು ತಪ್ಪಂತ ಗೊತ್ತಿದ್ದು ಮತ್ತೆ ಮಾತಾಡ್ತೇವೆ. ಇದೆಲ್ಲವೂ ಕೂಡ ನಾವು ತಿಳಿದು ಅನೇಕ ಸಾರಿ ಈ ಮಿಸ್ಟೇಕ್ಗಳನ್ನು ಮಾಡೋದ್ರಿಂದ ಇವತ್ತು ನಾವು ಅನೇಕ ಸಮಸ್ಯೆಗಳು, ಕಷ್ಟಗಳು, ಶೋಧನೆಗಳ ಮಧ್ಯದಲ್ಲಿ ನಾವು ನಡೀತಾ ಇದ್ದೇವೆ. ಅದಕ್ಕೆ ಭಕ್ತನಾಗಿರುವಂಥ ಯೆಶಾಯನು ಇಲ್ಲಿ ಬರೀತೇನೆ, ನನಗೋಸ್ಕರವಾಗಿ ನಿಮ್ಮನ್ನೇನು ಮಾಡ್ತಾ ಇದ್ದೆ, ನಾನು ಶುದ್ಧೀಕರಣ ಮಾಡ್ತಾ ಇದ್ದೆ. ಯಾಕೆ? ನನ್ನ ಮಕ್ಕಳು. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ, 2ನೇ ಅಧ್ಯಾಯ ಎರ್ಮಿ ವಿಮೋಚನೆ ಕಾಂಡ 2ನೇ ಅಧ್ಯಾಯ ಕೊನೇ ವಚನ ನಾವು ಓದಿಕೊಳ್ಳುವಾಗ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡ್ರಿ. ನಾನು ಆಗ್ಲೇ ಹೇಳಿದೆ ಆ ಮಾತನ್ನ ಮತ್ತೆ ಸರ್ ನೆನಪು ಮಾಡಿಕೊಂಡು. ಓಕೆ, ಅಬ್ರಹಾಮ ಇಸಾಕ ಯಾಕೋಬರಿಗೆ ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟಿಸಿರು ಬಿಟ್ಟು ಗೋಳಾಡುತ್ತಾ ಇದ್ದಾರೆ. ಈ ಗೋಳು ದೇವರಿಗೆ ಮುಟ್ಟಿ ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ ಇಸಾಕ ಯಾಕೋಬರಿಗೆ ಮಾಡಿದಂಥ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟರು. ಅವರನ್ನು ಆ ಕಷ್ಟದಿಂದ, ಆ ಸಮಸ್ಯೆಯಿಂದ ಬಿಡಿಸಲಿಕ್ಕೆ 2 ಕಾರಣ ನೆನಪಿಟ್ಕೊಳ್ರಿ. ಇಂಗ್ಲಿಷಲ್ಲಿ ಹೀಗೆ ಬರೆಯಲ್ಪಡುತ್ತೆ, ಹೀಸ್ ಪೀಪಲ್, ನನ್ನ ಜನರು ನರಳಾಟದಲ್ಲಿ ಕಷ್ಟದಲ್ಲಿ ಇರುವಂಥದ್ದು ಆತನ ಮನಸ್ಸಿಗೆ ನೋವು ಉಂಟು ಮಾಡಿ ಆತನ ಜನರಾಗಿರ್ಬೇಕು ನಾವು. ಯಾವಾಗ ಆತನ ಜನರಾಗಿರ್ತೀವಂದ್ರೆ ಆತನ ಹಾಗೆ ಇರುವಾಗ ಆತನ ಜನರಾಗಿರ್ತೀವಿ. ಆತನ ಹೆಸರಿಟ್ಕೊಂಡು ನಾವು ತಪ್ಪುಗಳನ್ನು ಮಾಡ್ತಾ ಇದ್ರೆ ಆತನ ಜನರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ವಾ? ಆತನ ಜನರು ಯಾರು ಹಾಗಾದ್ರೆ? ಆತನ ಜನರು, ಆತನ ಪ್ರಜೆಗಳು, ಆತನ ಮಕ್ಕಳು ಯಾರಾಗಿದ್ದಾರೆ ಹಾಗಾದ್ರೆ? ವಾಕ್ಯದ ಪ್ರಕಾರವಾಗಿ ಯಾರು ಆತನಲ್ಲಿ ನಂಬಿಕೆ ಇಟ್ಟು ಆತನನ್ನು ಹಿಂಬಾಲಿಸುವಂಥವರು. ಆತನ ಹಿಂಬಾಲಿಸುವಂಥವರು ವಿಗ್ರಹಾರಾಧನೆ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ವಂಚನೆ ಮಾಡಲ್ಲ. ಆಮೇಲೆ ಅನೇಕ ಲೌಕಿಕವಾಗಿರುವಂಥ ದೌರ್ಜನ್ಯಗಳು, ಕೊಲೆ, ಮೋಸ, ವಂಚನೆ, ಅಪಚಾರಗಳು, ವಿರುದ್ಧವಾದಂಥ ಕಾರ್ಯಗಳು, ಅವಿಧೇಯತೆ, ಹಠಮಾರಿತನ ಇಂಥವು ಯಾವ ಮಾಡೋದಿಲ್ಲ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೇವೆ, ಆತನ ಜನರು, ಈಸ್ ಪೀಪಲ್, ಅವ್ರು ಏನ್ ಮಾಡ್ತಾ ಇದಾರೆ? ನರಳಾಡ್ತಾ ಇದಾರೆ, ಕಣ್ಣೀರು ಹಾಕ್ತಾ ಇದಾರೆ, ದುಃಖ ಪಡ್ತಾ ಇದಾರೆ, ಹಗಲು ರಾತ್ರಿ ಅವರು ಕಷ್ಟದಲ್ಲಿದ್ದಾರೆ. ಇವರು ಅನುಭವಿಸ್ತಿರುವಂತ ಕಷ್ಟ ಒಂದು ಸಾರಿ ದೇವರ ಮೋಸೆಯನ್ನು ಕಳಿಸಿದಾಗ ಮೋಸೆಯನ್ನು ಅವ್ರು ಏನ್ ಮಾಡ್ಲಿಲ್ಲ, ಅವರು ಸ್ವೀಕಾರ ಮಾಡಲಿಲ್ಲ. ಅವ್ರು ಮಾಡಿದಂತ ಆ ತಪ್ಪಿನಿಂದ ಇವತ್ತು ಇಷ್ಟು ನೋವುಗಳು, ಇನ್ನೂ 38 ವರ್ಷಗಳ ಕಾಲ ಎಕ್ಸ್ಟ್ರಾ ಅವರು ನೋವನ್ನು ಅನುಭವಿಸ್ತಾರೆ. ರೀತಿಯ ದೇವರ ಪ್ರಜೆಗಳು ಅರ್ಥ ಮಾಡಿಕೊಂಡ್ರಿ. ಇಲ್ಲಿ 3ನೇ ಕಾರಣ ಏನಂದ್ರೆ, ನಾವು ಆತನ ಮಕ್ಕಳಾಗಿ ನಾವು ನೋವನ್ನು ಅನುಭವಿಸುವಾಗ, ಆತನ ಮಕ್ಕಳಾಗಿ ನಾವು ಕಣ್ಣೀರಿಡುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಆತನ ಮಕ್ಕಳಾಗಿ ನಾವು ನರಳುವಂಥದ್ದು ಆತನಿಗೆ ಇಷ್ಟ ಇಲ್ಲ. ಆತನ ಮಕ್ಕಳಾಗಿರ್ಬೇಕು. ಇವತ್ತು ನಾವು ಆತನ ಆಲಯದಲ್ಲಿ ಬಂದಿದ್ದೀವಿ ಅಂದ್ರೆ ನಮ್ಮ ಮನಸ್ಸು ಬೇರೆ ಬೇರೆ ಕಡೆ ಇರಬಾರ್ದು. ನೋಡ್ರಿ, ದೇವರ ಆಲಯಕ್ಕೂ ಕೂಡ ವಾಕ್ಯವನ್ನು ಕೇಳಿ ಕೂಡ ಈ ತರ ಜನ ಬರ್ತಾರೆ. ನಂಬರ್ 1, ದೇವರ ವಾಕ್ಯವನ್ನು ಕೇಳಬೇಕಪ್ಪ, ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಂತ ಒಂದು ರೀತಿಯಾದಂಥ ಜನ ಬರ್ತಾರೆ. 2ನೇ ರೀತಿಯಾದಂಥ ಜನ ಹೆಂಗ್ ಬರ್ತಾರೆ ಅಂದ್ರೆ, ದೇವರ ವಾಕ್ಯವನ್ನು ಕೇಳಿ ಏನಾದ್ರೂ ಹೊಸದನ್ನು ನಾನು ಏನ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕಪ್ಪ ಅಂದುಕೊಂಡು ಕೆಲವರು ಬರ್ತಾರೆ. ಇನ್ನೊಂದು ತರ ಜನ ಬರ್ತಾರೆ, ಏನೋ ಭಾನುವಾರ ಹೋಗ್ತವಪ್ಪ, ಏನೋ ಹೇಳ್ತಾರೆ ಕೇಳ್ಕೊಂಬರೋಣ ಅಂತ ಕೆಲವರು ಬರ್ತಾರೆ. ಕೇಳಿಸ್ಕೊಳ್ಬೇಕಿಲ್ಲಿ, ಕೇಳಿಸ್ಕೊ, ಹೋಗಿದೀವಪ್ಪ ಭಾನುವಾರ ಹೋಗೋಣ, ಏನೋ ಹೇಳ್ತಾರೆ ಕೇಳಿಸ್ಕೊಂಬರೋಣ ಅಂತ ಇನ್ನೂ ಕೆಲವರು ಬರ್ತಾರೆ. ಕೆಲವರು ಏನು ಹೇಳಲಿ ಬಿಡ್ಲಿ, ನನಗೆ ಸಂಬಂಧ ಇಲ್ಲ ಅಂತ ಕೆಲವರು ಬಂದರು. ಕೆಲವರು ವಾಕ್ಯವನ್ನು ಕೇಳ್ತಾರೆ, ಅದರಲ್ಲಿ ಪ್ರಶ್ನೆಗಳನ್ನು ಹುಡುಕ್ತಾ ಇರ್ತಾರೆ. ವಿಧೇಯತೆ ತೋರಿಸೋದ್ರ ಬದಲಾಗಿ ಈ ತರ ಅನಾದಿ ಕಾಲದಿಂದ ಬಂದಿರುವಂಥದ್ದು ಇದು. ಆದ್ರೆ ಇಲ್ಲಿ ವಾಕ್ಯದಲ್ಲಿ ಆತನ ಪ್ರಜೆಗಳಂದ್ರೆ ಆತನ ವಾಕ್ಯಗಳನ್ನು ಕೇಳಿ, ಆತನ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು, ಆತನ ವಾಕ್ಯಗಳ ಪ್ರಕಾರವಾಗಿ ತಮ್ಮ ಜೀವನವನ್ನು ಅಭ್ಯಾಸ ಮಾಡಿಕೊಳ್ಳಬೇಕೆಂಬುದಾಗಿ ಆಶೆ ಪಡುವವರನ್ನು ನೋಡಿ, ಅವರ ಕಷ್ಟದಲ್ಲಿ, ಅವರ ಕಣ್ಣೀರಿನಲ್ಲಿ, ಅವರ ನೋವಿನಲ್ಲಿ, ಅವರ ದುಃಖದಲ್ಲಿ ಅವರು ಪಡುವಂತಹ ನರಳಾಟವನ್ನು ನೋಡಿ ದೇವರು ಇಮ್ಮಿಡಿಯೇಟ್ ಆಗಿ ಅವರಿಗೆ ಬಿಡುಗಡೆಯನ್ನು ಘೋಷಣೆ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ಯಾವುದೇ ಆಗಿರ್ಬೋದು ನೀನು ಪಡುವಂಥ ಸಮಸ್ಯೆ, ಯಾವುದೇ ಆಗಿರ್ಬೋದು ನೀನು ಪಡುವಂಥ ಶ್ರಮೆ, ಇವತ್ತಿಲ್ಲಿ ಈ ವಾಕ್ಯದ ಪ್ರಕಾರ ನಾವು ನೋಡಿದ್ರೆ, ಇವತ್ತು ನಾನು ತಪ್ಪು ಮಾಡಿದ್ದೆ ಅನ್ಕೊಳ್ಳಿ, ನನ್ನ ಕಾಲದ ಪರಿಮಿತಿಗಿಂತ ನನ್ನ ಜನರೇಷನ್ಗೆ ಬರ್ತದೆ ಅದ್ರ ಶಾಪ ಅಲ್ವಾ? ಬರ್ತದೆ ತಾನೆ?
ನನ್ನ ಜನರೇಷನ್, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳು, ಅಯ್ಯೋ ಈ ಮಗು ಏನ್ ಮಾಡಿತ್ತು, ಈ ಮಗು ಕಾರಣ ಯಾರು? ಯಾರು ಕಾರಣ? 4 ತಲೆಮಾರಿಗಳವರು, ಪಿತ್ರರು ನಾನು ಮಾಡಿದಂಥ ತಪ್ಪುಗಳು ನನ್ನ ಮಕ್ಕಳು ಮೊಮ್ಮಕ್ಕಳು 4 ತಲೆಮಾರಿಗಳವರೆಗೆ ಅದು ಶಾಪವಾಗಿ ಪರಿಣಾಮ. ಅದರಿಂದ ಜನ ಸಾಯ್ತಿದ್ದಾರಾಗಲಿ ರೋಗದಿಂದ ಅಲ್ಲವೇ? ನಾವು ರೋಗ ಬಂದಾಗ ಅಳ್ತೀವಿ, ಏನೋ ಸ್ಕ್ಯಾನಿಂಗ್ ಮಾಡಿಸಿದಾಗ ನೋಡಿ ಅಳ್ತೀವಿ. ಇನ್ನೇನಿದೆ, ಸ್ಕ್ಯಾನಿಂಗು, ಮ್ಯಾಟು, CT ಏನೇನೋ ಇದ್ದಾವೆ, ಅವೆಲ್ಲ ಬಂದ ಅಯ್ಯೋ ನನಗಿಂತ ರೋಗ ಅಲ್ಲ, ಪಾಪದಿಂದ ಉತ್ಪತ್ತಿ ಆಗಿರುವಂತ ಪ್ರಾಡಕ್ಟ್ ಅದು ನಮ್ಮೊಳಗಿರುವಂತ ಪಾಪದಿಂದ ಬಂದಂತ ಒಂದು ಫಲ ಅದು. ಈಗ ಈ ಕುರಿ ಏನ್ ತಪ್ಪು ಮಾಡಲಿಲ್ಲ, ಆ ಕುರಿ ಯಾವುದೇ ತಪ್ಪು ಮಾಡಿಲ್ಲ, ಮಿಸ್ಟೇಕ್ ಮಾಡಿಲ್ಲ, ಅದು ಒಳ್ಳೇದೇ. ಅದರಲ್ಲಿರುವಂತ ಶುದ್ಧತೆ ನನಗೆ ಬಂತು, ನನ್ನಲ್ಲಿರುವಂತ ಅಶುದ್ಧತೆ ಅದು ಒತ್ಕೊಳ್ತು, ಆಗ ಅದು ಬಲಿ ಆಯ್ತು. ಈಗ ದೇವರು ನೋಡುವಾಗ ಅದು ಅಶುದ್ಧವಾಗಿದ್ದು, ಅದು ಪಾಪ ಮಾಡಿರುವಂಥದ್ದು, ಅದು ತಪ್ಪಾಗಿರುವಂಥದ್ದು. ಯಾಕೆ? ಏನು ಒತ್ಕೊಂಡಿದ್ದೆ? ಅದು ನನ್ನ ಪಾಪಗಳನ್ನೆಲ್ಲ ಒತ್ಕೊಂಡು. ನಿಮಗೆಲ್ಲ ಗೊತ್ತಿರುವಂತ ಸ್ಟೋರಿ, ಯಾವಾಗಲೂ ನಾವು ಮಾತಾಡ್ತೇವೆ. ಒಬ್ಬರು ಅಣ್ಣ ತಮ್ಮರು ಬಹಳ ಪ್ರೀತಿಯಿಂದ, ಅಪ್ಪ ಕೊನೆಯ ದಿನಗಳಲ್ಲಿ ಹೇಳಿದಂತೆ ಕತೆ ಶಾರ್ಟ್ ಕಟ್ ಆಗಿ, ಕೊನೆಯ ದಿನಗಳಲ್ಲಿರುವಾಗ ಮಗನಿಗೆ, 2 ಮಕ್ಕಳನ್ನ ಕರೆದ್ರೆ ಹೇಳಿದ್ರಂತೆ. ದೊಡ್ಡ ಮಗನಿಗೆ ಹೇಳಿದಪ್ಪ, ನಿಮ್ಮ ತಮ್ಮ ಸ್ವಲ್ಪ ದುರುಳ ಇದ್ದಾನೆ, ಹಠ ಮಾಡ್ತಾನೆ, ಅವು ಮಿಸ್ಟೇಕ್ ತಪ್ಪುಗಳು ಮಾಡ್ತಾನೆ, ಅವ್ನು ಸರಿ ಇಲ್ಲ, ಹೇಗಾದ್ರೂ ಮಾಡಿ ನಾನು ಹೋದ್ಮೇಲೆ ಅವನ ಜವಾಬ್ದಾರಿ ಹಿಂದೆ, ನೀನೇ ಅವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವನು ಏನೇ ತಪ್ಪು ಮಾಡಿದ್ರು ಕೂಡ ನೀನು ಅವನ ಕ್ಷಮಿಸಿ ಸರಿಯಾದ ದಾರಿಯಲ್ಲಿ ನೀನೇ ನಡೆಸಬೇಕೆಂಬುದಾಗಿ ಹೇಳಿ. ಆಗ ಅಪ್ಪ ದಿನ ಮುಗಿದೋಯ್ತು, ಅಣ್ಣ ತಮ್ಮರು ಇಬ್ಬರೇ ಇದ್ದಾರೆ, ಆದರೆ ಒಟ್ಟು ಅವನ ಅಣ್ಣನ ಮಾತು ಕೇಳ್ತಾನೆ ಇಲ್ಲ, ಬರೀ ತಪ್ಪು ಮಾಡೋದು, ಅದು ಮಾಡೋದು, ಇದು ಮಾಡೋದು. ಒಂದು ದಿವಸ ಏನಾಗ್ಬಿಡುತ್ತೆ ಅಂತಂದ್ರೆ, ಯಾರ್ದೋ ಒಂದು ಮಾಂಗಲ್ಯ ಸರ ಕಿತ್ಕೊಂಡು ಅವನು ಓಡಿ ಬಂದ್ಬಿಡ್ತಾನೆ. ಅದು ಗೊತ್ತಾಗುತ್ತೆ, ಪೊಲೀಸರು ಓಡಿಸ್ಕೊಂಡು ಬರ್ತಾರೆ, ಇವನು ಎಲ್ಲಿ ಹೋಗ್ಬೇಕು ಗೊತ್ತಾಗಿಲ್ಲ, ಸೀದಾ ಮನೆ ಒಳಗೆ ಬರ್ತಾನೆ, ಒಂದು ಬಾಗಿಲು ಹಾಕ್ಬಿಡ್ತಾನೆ. ಆ ಮಾಂಗಲ್ಯ ಸರ ತಗೊಂಡು ಆ ಹೆಂಗಸನ್ನು ಕೊಲೆ ಮಾಡಿ, ಆ ರಕ್ತ ಹಂಗೆ ಇದೆ, ಮಾಂಗಲ್ಯ ಸರ ಕೈಯಲ್ಲಿದೆ, ಮೈ ಮೇಲೆಲ್ಲ ಬಟ್ಟೆ ಮೇಲೆಲ್ಲ ರಕ್ತ ಇದೆ, ಹಂಗೆ ಓಡಿ ಬರ್ತಾನೆ. ಪೊಲೀಸರೆಲ್ಲ ಅಟ್ಟಿಸ್ಕೊಂಡು ಬರ್ತಾರೆ. ಈ ಥರ ಆಗುವಾಗ ಅವನು ಮನೆ ಒಳಗೆ ಹೋಗ್ತಾನೆ. ಹೋಗಿ ನೋಡಿದಾಗ ಅಣ್ಣ ಕೇಳ್ತಾನೆ, ಅಣ್ಣ ಹಿಂಗಾಗ್ಬಿಟ್ಟಿದೆ, ನಾನು ಏನು ಮಾಡ್ಬೇಕು ಗೊತ್ತಾಗಲ್ಲ. ಅಣ್ಣ ಯೋಚನೆ ಮಾಡ್ತಾನೆ, ಅವ್ರ ಅಪ್ಪನಿಗೆ ಒಂದು ಮಾತು ಕೊಟ್ಟಿರ್ತಾನೆ, ಏನಂತ, ಅವ್ನಿಗೆ ಎಂಥ ಕಷ್ಟ ಬರಲ್ಲ, ನಾನಿದ್ದೀನಿ, ಅವನ್ನ ಒಳ್ಳೆಯವನನ್ನಾಗಿ ಮಾಡ್ತಾನಂತ ಅಣ್ಣ ಮಾತು ಕೊಟ್ಟಿರ್ತಾನೆ. ಈಗ ಅಣ್ಣ ಅವನಿಗೆ ಹೇಳ್ತಾನೆ, ನೀನು ಒಂದು ಕೆಲಸ ಮಾಡು, ನಿನ್ನ ಅಂಗಿ ನನಗೆ ಕೊಡು, ನನ್ನ ಬಟ್ಟೆ ನೀನು ಹಾಕೋ ಅಂತೇಳಿ ಅವನು ಬಟ್ಟೆ ಹಾಕೊಳ್ತಾನೆ. ಕೈಯಲ್ಲಿ ಏನಿರ್ತದೆ, ಆ ಮಾಂಗಲ್ಯ ಸರಿ ಅಣ್ಣ ಹಿಡ್ಕೊಂಡು ನಿಂತ್ಕೊಳ್ತಾನೆ. ಅವ್ರು ಪೊಲೀಸರು ಜನ ಬಂದು ಬಾಗಿಲು ತೆಗಿಯುವಾಗ, ಬಾಗಿಲು ತೆಗೆದು ನಿಂತ್ರೆ ಎದುರಿಗೆ ಯಾರಿದ್ದಾರೆ? ಅಣ್ಣ ಇದ್ದಾನೆ. ಅಣ್ಣ ಕೈಯಲ್ಲಿ ಏನಿದೆ? ಒಂದು ಕೈಯಲ್ಲಿ ಮಾಂಗಲ್ಯ ಸರ, ಬಟ್ಟೆ ಎಲ್ಲ ರಕ್ತವಾಗಿದೆ, ಒಂದು ಕೈಯಲ್ಲಿ ಕೊಲೆ ಮಾಡಿದಂತ ಚಾಕು ಇದೆ, ಎಲ್ಲ ನಿಂತಿದೆ. ಕೆಲವರು ಸಾರ್ ಇವನಲ್ಲ ಸಾರ್. ಆದ್ರೆ ಪೊಲೀಸರು ಹೇಳ್ತಾರೆ, ಇವನು ಹೌದಾ ಅಲ್ಲ ಗೊತ್ತಿಲ್ಲ, ಇವನಲ್ಲಿ ಏನಿದೆ, ಇವನ ಬಟ್ಟೆಗಳು ರಕ್ತವಾಗಿದ್ದಾವೆ, ಕೈಯಲ್ಲಿ ಕತ್ತಿ ಇದೆ, ಇನ್ನೊಂದು ಕೈಯಲ್ಲಿ ಮಾಂಗಲ್ಯ. ಹಾಗಾದ್ರೆ ಇವನು ಕಳ್ಳತನ, ಇವನು ಕೊಲೆ ಮಾಡಿ ಅನ್ನೋದಕ್ಕೆ ಗುರುತು ಎಲ್ಲವೂ ಇವನು ಇರೋದ್ರಿಂದ ನಾವು ಇವನಿಗೆ ಶಿಕ್ಷೆ ಕರ್ಕೊಂಡು ಹೋಗಿ ವಾದ ವಿವಾದ ಆಯ್ತು. ಅವನಿಗೆ ಮರಣ ದಂಡನೆ ಶಿಕ್ಷೆ. ಆಗ ಕೊನೇ ದಿನ, ಇನ್ನು ಸ್ವಲ್ಪ ಹೊತ್ತಿಗೆ ಸಾಯ್ಬೇಕು, ಬೆಳಗಿನ ಜಾವ ಅವನಿಗೆ ನಿನಗೆ ಯಾರ ಜೊತೆ ಆದ್ರೂ ಮಾತಾಡ್ಲಿಕ್ಕೆ ಕೊನೆಯದು ಏನಂತಾರೆ, ಕೊನೆ ಆಸೆ, ಕೊನೆ ಆಸೆ ಏನಾದ್ರೂ ಇದ್ರೆ ಹೇಳಿ. ಅವಾಗ ಅವನೊಂದು ಪೇಪರ್ ತರಿಸ್ಕೊತಾನೆ. ಪೇಪರ್ ತರಿಸ್ಕೊಂಡು ಬರ್ತಾನೆ, ತಮ್ಮನಿಗೆ ಬರ್ತಾನೆ, ತಮ್ಮ ಇದುವರೆಗೂ ನಿನ್ನ ಕಷ್ಟ, ನಿನ್ನ ಕಣ್ಣೀರು ಏನೇ ಬಂದರೂ ಕೂಡ ನಾನು ನಿನಗೋಸ್ಕರ ಇದ್ದೆ. ಇವತ್ತು ನೀನು ಮಾಡಿದಂಥ ತಪ್ಪಿಗೆ ನಾನು ತಪ್ಪು ಮಾಡೇ ಇಲ್ಲ, ಆದರೆ ನೀನು ಮಾಡಿದಂಥ ತಪ್ಪಿಗೆ ನಾನು ಇವತ್ತು ಸಾಯ್ತಾ ಇದ್ದೀನಿ. ಇನ್ನು ಮೇಲೆ ನೀನು ಏನಾದರೂ ತಪ್ಪು ಮಾಡಿದರೆ ನಿನಗೋಸ್ಕರ ಸಾಯಕ್ಕೆ ಯಾರೂ ಇರೋದಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ಆದರೆ ನೀನು ತಪ್ಪು ಮಾಡ್ದಂಗೆ ನೀನು ಎಚ್ಚರಿಕೆಯಿಂದವರು, ಅಪ್ಪ ನಾನು ಹೇಳ್ಕೊಟ್ಟಂಥ ಮಾರ್ಗದಲ್ಲಿ ನೀನು ನಡೆ ಅಂತ ಹೇಳಿ ಅವನು ಚೀಟಿ ಬರೆದು ನಮ್ಮ ತಮ್ಮನಿಗೆ ಕೊಡ್ರ ಅಂತ ಹೇಳ್ತಾನೆ. ಅವನು ತಮ್ಮನಿಗೆ ಮುಟ್ಟಿಸ್ತಾರೆ. ಅವನ ತಮ್ಮ ನೋಡ್ತಾನೆ, ತುಂಬ ಅಳ್ತಾನೆ. ಏನಂದರೆ, ಅಯ್ಯೋ ನನಗೋಸ್ಕರ ನಮ್ಮಣ್ಣ ಅವಾಗ ಅವನಿಗೆ ಅರಿವಾಗುತ್ತೆ, ನನಗೋಸ್ಕರ ನಮ್ಮಣ್ಣ ಸಾಯ್ತೆ, ಮತ್ತೆ ನಾನು ತಪ್ಪು ಮಾಡಿದ್ರೆ ನನಗೋಸ್ಕರ ಸಾಯಕ್ಕೆ ಯಾರು ಇಲ್ಲ, ನನಗೋಸ್ಕರ ಶಿಕ್ಷೆ ಹೊತ್ಕೊಳ್ಳೋಕೆ ಯಾರಿಲ್ಲ ಅಂತ ಹೇಳಿ ಹತ್ಕೊಂಡು ಅವನ ಅಣ್ಣನ ನೋಡ್ಬೇಕಂತ ಅಲ್ಲಿಗೆ ಬರ್ತಾನೆ. ಅವ್ರ ಅಣ್ಣನ ನೋಡೋಕೆ ಹತ್ರ ಬರ್ತಿರುವಾಗಲೇ ಅವ್ರ ಅಣ್ಣಗಾಗಲೇ ನೇಣಕ್ಕೆ ಹಾಕಿ ಅವನು ತೂಗಾಡ್ತಾ ಇರ್ತಾನೆ. ಈ ಥರ ನೀನು ಮಾಡದೇ ಇರುವಂಥ ತಪ್ಪುಗಳನ್ನು ಯೇಸು ಸ್ವಾಮಿ ಕಲ್ವರಿ ಸಿಲುಬೆಯಲ್ಲಿ ಆತನ ತೂಗಾಡಿದ. ಇನ್ನು ಮೇಲೆ ನೀನು ಏನೇ ತಪ್ಪು ಮಾಡಿದ್ರು ಕೂಡ, ನೀನು ಏನೇ ಪಾಪ ಮಾಡಿದ್ರು ಕೂಡ ನಿನಗೋಸ್ಕರವಾಗಿ ಮರಣ ಹೊಂದಲಿಕ್ಕೆ ಯಾರು ಕೂಡ ಇಲ್ಲ. ಆತನು ಕೊಟ್ಟಂತ ವಾಕ್ಯಗಳು, ವಾಗ್ದಾನಗಳು, ಆತನು ಕೊಟ್ಟಂತ ಇಲ್ಲಿ ಕೊಟ್ಟಿರುವಂತ ಒಂದೊಂದು ಆಜ್ಞೆಗಳನ್ನು, ನಿಯಮಗಳನ್ನು ಪಾಲಿಸಿಕೊಂಡು ಹೋಗೋದೇ ನಮಗಿರುವಂತ ಶಾಶ್ವತ ನಿಯಮ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವು ಏನೇ ತಪ್ಪು ಮಾಡಿದ್ರು ಕೂಡ, ಏನೇ ಪಾಪ ಮಾಡಿದ್ರು ಕೂಡ ಆ ಪಾಪದ ಪರಿಣಾಮ ರೋಗಗಳು, ಸಮಸ್ಯೆಗಳು, ಅನೇಕ ವಿಧವಾದಂಥ ಹಿಂಸೆಗಳು, ನೋವುಗಳು, ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ ಅನೇಕ ನರಳಾಟವನ್ನು ನೀನು ನಾನು ಅನುಭವಿಸಬೇಕಾಗುತ್ತೆ.
ಎಷ್ಟು ದಿನ ತಪ್ಪುಗಳನ್ನು ಮಾಡ್ತಾ ಇರಬೇಕು? ಕೇಳಿಸ್ಕೊಳ್ಳಪ್ಪ, ಇನ್ನೆಷ್ಟು ದಿನ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಇನ್ನೆಷ್ಟು ದಿನ ಪಾಪ ಮಾಡ್ತಾ ಇರ್ತೀವಿ, ಇನ್ನೆಷ್ಟು ದಿನ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಬೇಕು, ಇನ್ನೆಷ್ಟು ದಿನ ಹಠಮಾರಿಗಳಾಗಿ ಜೀವನ ಮಾಡಬೇಕು, ಇನ್ನೆಷ್ಟು ದಿನ ದೇವರ ಕರಗಳನ್ನು ಚಾಚಿ ಇನ್ನೆಷ್ಟು ದಿನ ನಿಮ್ಮನ್ನು ಕರಿಬೇಕು? ಇನ್ನೆಷ್ಟು ದಿನ ಪ್ರಾರ್ಥನೆ ಮಾಡಿರಿ, ವಾಕ್ಯ ಓದಿರಿ, ಸಭೆಗೆ ಸರಿ ಬರ್ರಿ, ವಾಕ್ಯಗಳನ್ನು ಧ್ಯಾನಿಸಿರಿ, ವಾಕ್ಯದ ಪ್ರಕಾರ ಇನ್ನೆಷ್ಟು ದಿನ ಮೇಲೆ ನಮಗೋಸ್ಕರವಾಗಿ ಶಿಕ್ಷೆಯನ್ನು ಒತ್ತಿಕೊಳ್ಳಲಿಕ್ಕೆ ಯಾರು ಕೂಡ ಇರುವುದಿಲ್ಲ. ನಾವೇನೇ ತಪ್ಪು ಮಾಡಿದ್ರು ಕೂಡ ಅದರ ಶಿಕ್ಷೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪಾಪವು ಕೊಡುವ ಸಂಬಳ ಏನಂತೆ? ನಾವು ಏನೇ ಮಾಡಿದ್ರು ಕೂಡ ಅದರ ಶಿಕ್ಷೆಯನ್ನು ನಾವು ಹೊಂದಲೇಬೇಕು. ಅದಕ್ಕೆ ನಾನು ಪದೇ ಪದೇ ಕೆಲವರಿಗೆ ಫೋನ್ ಮಾಡ್ತಾ ಇರ್ತೀನಿ, ಅವ್ರಿಗೆ ಇರಿಟೇಟ್ ಆದ್ರೂ ಕೂಡ ಅವ್ರ ಹತ್ರ ಮಾತಾಡ್ತೀನಿ. ಅವ್ರು ನನ್ನ ಮೇಲೆ ಬೇಸರವಾಗಿ, ಅವರು ಡೈರೆಕ್ಟ್ ಆಗಿ ನನ್ನ ಬೇಸರ ಪಟ್ಕೊಂಡು ಮಾತಾಡ್ತಾರೆ, ಆದ್ರೂ ಕೂಡ ನಾನು ಸಹಿಸ್ಕೊಂಡು ಅವ್ರಿಗೆ ಹೇಳ್ತೀನಿ, ಏನಂದ್ರೆ ಮಾಡಬೇಡ್ರಿ, ಬದಲಾಗ್ರಿ, ಎಷ್ಟು ದಿನ ಹಿಂಗೆ ಇರ್ತೀರಿ? ನಾನು ಅದನ್ನು ಇನ್ಸ್ಪೈರ್ ಆಗಿ ತಗೊಳ್ತೀನಿ. ಅವ್ರು ನೋವುಪಡಿಸಿದ್ರು, ದುಃಖ ಪಡಿಸಿದ್ರು, ಅವ್ರಿಗೆ ನಮಗೆ ವಿರುದ್ಧವಾಗಿ ಅನೇಕ ವಿಷಯಗಳನ್ನು ಮಾತಾಡಿದ್ರು, ಯೋಚನೆ ಮಾಡಿದ್ರು ಕೂಡ ಅದನ್ನು ಇನ್ಸ್ಪೈರ್ ಆಗಿ ತಗೊಳ್ತೀವಿ. ಯಾಕಂದ್ರೆ ಒಂದು ದಿನ ಬರುವಾಗ, ದೇವರು ಬರುವಾಗ ನಾವು ಬಿಡಲ್ಪಡುವಾಗ ನಮಗೋಸ್ಕರವಾಗಿ ಮತ್ತೆ ಅದನ್ನು ಒತ್ತುಕೊಳ್ಳಲಿಕ್ಕೆ ಇನ್ನು ಯಾರು ಇಲ್ಲ ಈ ಲೋಕದಲ್ಲಿ. ನಮಗೆ ಪಾಪವು ಕೊಡುವಂತ ಸಂಬಳ ಅದು ಮರಣವಾಗಿದೆ. ನೀನಾಗ್ಲಿ, ನಾನಾಗ್ಲಿ, ಮಕ್ಕಳ ವಿಷಯದಲ್ಲಾಗ್ಲಿ, ನಮ್ಮ ವಿಷಯದಲ್ಲಿ ದೇವರು ಕೊಡುವಂತ, ತೆಗೆದುಕೊಳ್ಳುವಂತ ಒಂದೊಂದು ನಿರ್ಧಾರಗಳನ್ನು, ಒಂದೊಂದು ಆಲೋಚನೆಗಳನ್ನು ಅದು ನಾವು ತಗೊಳ್ಬೇಕು. ಇಲ್ಲಾಂದ್ರೆ ಪಾಪವು ಕೊಡುವ ಸಂಬಳ ಏನಾಗುತ್ತೆ? ಮರಣ. ಅಂದ್ರೆ ನರಕಕ್ಕೆ ನಾವು ಹೋಗ್ಬೇಕು. ಆ ಕುರಿ ಏನ್ ತಪ್ಪು ಮಾಡ್ತೀರಿ? ಈಗ ಕೇಳಿದ್ರಲ್ಲ, ಕೆಲವರಿಗೆ ಈ ತರ ಯೋಚನೆ ಬಂತು, ಕುರಿ ಏನ್ ತಪ್ಪು ಮಾಡಿದಪ್ಪ? ಮತ್ತೆ ಯಾರು ಆತ ಯಾಕೋಬನು ತಪ್ಪಲ್ಲ ಮಾಡಿದ್ದು, ಆತನಿಗೆ ಹೆಂಗ ಆಶೀರ್ವಾದ ಬಂತು? ಈ ತರ ಪ್ರಶ್ನೆ ಮಾಡ್ತಾ ಇರ್ತೀವಿಲ್ಲ ನಾವು. ಯಾಕೋಬನು ಮಾಡಿದ್ದೆಲ್ಲ ಮೋಸ ಅಲ್ವಾ? ಅದೆಂಗ ಆಶೀರ್ವಾದ ಸಿಕ್ತು? ಆ ಒಂದು ಸಿಂಬಾಲಿಕ್ ಆಗಿ ದೇವರು ನಮಗೆ ತೋರಿಸ್ತಾರೆ. ಇವತ್ತು ನಾವು ಯಾಕೆ ಇಲ್ಲಿ ಕೂತಿದ್ದೇವೆ? ನಾವು ಒಳ್ಳೆಯವ್ರಂತನಾ? ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಆ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಸ್ವೀಕಾರ. ನಾವು ಯಾವ ಸ್ಥಿತಿಯಲ್ಲಿ ಇದೀವೋ, ವಿಗ್ರಹ ಮಾಡ್ತಾ ಇದೀವಿ, ಅದೇ ಸ್ಥಿತಿ. ಮಾಟ ಮಂತ್ರಗಳಿಗೆ ಓಡಾಡ್ತಾ ಇದೀವಿ, ಅದೇ ಸ್ಥಿತಿಯಲ್ಲಿ ದೇವರು. ಕೆಟ್ಟದ್ದು ಮಾತಾಡ್ತೀವಿ, ನಮ್ಮ ದೃಷ್ಟಿಗಳು ಸರಿ ಇದ್ದಿಲ್ಲ, ಯೋಚನೆಗಳ, ಅದೇ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಏನ್ ಮಾಡಿದ? ಸ್ವೀಕಾರ.